ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಕೊಡಿಸುವ ಆಶಯ ನಮ್ಮ ಸಂಘಟನೆ ಹೊಂದಿದ್ದು, ಸಮುದಾಯದ ಕಟ್ಟುವ ಕೆಲಸದಲ್ಲಿ ಪ್ರತಿಯೊಬ್ಬರೂ ಮುಂದಾಗುವಂತೆ ಅಖಿಲ ಕರ್ನಾಟಕ ಭೋವಿ ಯುವ ವೇದಿಕೆ, ಕಲ್ಲು ಬಂಡೆ ಮಣ್ಣು ಕಟ್ಟಡ ಕಾರ್ಮಿಕರ ವೇದಿಕೆ ರಾಜ್ಯಾಧ್ಯಕ್ಷರಾದ ವೈ ಕೊಟ್ರೇಶ್ ಹೇಳಿದರು. ಗೋಕಾಕಿನಲ್ಲಿ ಹಮ್ಮಿಕೊಂಡಿದ್ದ ಅಖಿಲ ಕರ್ನಾಟಕ ಭೋವಿ ಯುವ ಕ್ರಾಂತಿ ಕಲ್ಲು ಬಂಡೆ ಮಣ್ಣು ಕಟ್ಟಡ ಕಾರ್ಮಿಕರ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕ ಜಿಲ್ಲಾ ಮಟ್ಟದ ಸ್ವಾಭಿಮಾನಿ ಭೋವಿ ಜನಜಾಗೃತಿ ಸಮಾವೇಶದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಭೋವಿ ಜನಾಂಗ ತುಂಬಾ ಶ್ರಮಜೀವಿಗಳು. ಶ್ರೀ ಸಿದ್ದರಾಮೇಶ್ವರರ ಆರಾಧಕರು. ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪಾಲಿಸುತ್ತಾ ಸ್ವಾಭಿಮಾನಿ ಬದುಕನ್ನು ಸಾಗಿಸುತ್ತಾ ಬಂದಿದ್ದೇವೆ. ಯುವ ಜನಾಂಗದಿಂದ ರಾಜ್ಯದಲ್ಲಿ ಸುವರ್ಣ ಯುಗ ಆರಂಭವಾಗಬೇಕಾಗಿದೆ ಎಂದರು. ಇನ್ನು ರಾಷ್ಟ್ರೀಯ ಪಕ್ಷಗಳು ಭೋವಿ ಜನಾಂಗವನ್ನ ಕಡೆಗಣಿಸಿದ್ದು, ಪ್ರತಿ ಜಿಲ್ಲೆಯ ಯಾವುದೇ ಕ್ಷೇತ್ರದಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ. ಅದರಿಂದ ನಮ್ಮ ಸಂಘಟನೆ ಸಮುದಾಯದ ಬೆಂಬಲಕ್ಕೆ ನಿಂತಿದೆ ಎಂದು ಹೇಳಿದರು. ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಮಾಡಲು ಬಿಡುವುದಿಲ್ಲ. ಮುಂಬರುವ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡಲು ಕೂಡ ಸಿದ್ದರಿದ್ದೇವೆ ಎಂದರು. ಸಮಾವೇಶದ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಶೂನ್ಯ ಸಂಪಾದನಾ ಮಠ, ಗೋಕಾಕ್ ಇವರು ವಹಿಸಿ ಆಶೀರ್ವಚನ ನೀಡಿದರು. ಜನಜಾಗೃತಿ ಸಮಾವೇಶವನ್ನ ಕಾರ್ಮಿಕ ಮುಖಂಡ ಅಂಬಿರಾವ್ ಪಾಟೀಲ್ ಉದ್ಘಾಟಿಸಿ ಮಾತನಾಡಿದರು. ಭೋವಿ ಸಮಾಜದವರು ಶ್ರಮಜೀವಿಗಳು. ಉತ್ತಮ ಸಮಾಜ ಕಟ್ಟಲು ಯುವಕರ ಪಾತ್ರ ಮುಖ್ಯವಾಗಿದೆ ಎಂದರು. ಅಖಿಲ ಕರ್ನಾಟಕ ಭೋವಿ ಯುವ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ ಮಾತನಾಡಿ, ನಮ್ಮ ಸಮುದಾಯದ ಶಾಸಕರು, ಮಂತ್ರಿಗಳು ಸಮಾಜದ ಬಗ್ಗೆ ಚಿಂತನೆ ಮಾಡುತ್ತಿಲ್ಲ. ತಮ್ಮ ವೈಯಕ್ತಿಕ ಬದುಕಿನೊಂದಿಗೆ ಕಾಲಹರಣ ಮಾಡುತ್ತಿದ್ದಾರೆ. ಸದಾ ನಮ್ಮ ಜೊತೆಯಲ್ಲೇ ಇದ್ದು ಸಮಸ್ಯೆಗೆ ಸ್ಪಂದಿಸುವ ರಾಜಕಾರಣಿಗಳ ಅವಶ್ಯಕತೆ ಇದೆ. ಸಮುದಾಯಗಳನ್ನು ಒಡೆದು ನಮ್ಮ ಸಮಾಜದ ಕೆಲವರು ರಾಜಕೀಯ ಮಾಡುತ್ತಿದ್ದಾರೆ. ಯಾರೂ ಸಮುದಾಯಗಳ ಸಮಸ್ಯೆ ಆಲಿಸುತ್ತಿಲ್ಲ ಎಂದು ಆರೋಪಿಸಿ, ನಮ್ಮ ಸಂಘಟನೆ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತದೆ ಎಂದು ಭರವಸೆ ನೀಡಿದರು. ಅಖಿಲ ಕರ್ನಾಟಕ ಭೋವಿ ಯುವ ವೇದಿಕೆ ಕಲ್ಲು ಬಂಡೆ ಮಣ್ಣು ಕಟ್ಟಡ ಕಾರ್ಮಿಕರ ವೇದಿಕೆಗೆ ಪ್ರಕಾಶ್ ಪೂಜಾರ್ ಇವರನ್ನ ಧಾರವಾಡ ಜಿಲ್ಲಾ ಕಾರ್ಯದರ್ಶಿ ಮತ್ತು ಹನುಮಂತ್ ವಡ್ಡರ್ ಇವರನ್ನ ಧಾರವಾಡ ಶಹರ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಈ ಸಮಾವೇಶದಲ್ಲಿ ಸುನಿಲ್ ದೋತ್ರೆ, ಅಶೋಕ್ ಪೂಜಾರಿ, ಬೆಳಗಾವಿ ಜಿಲ್ಲಾಧ್ಯಕ್ಷರು, ಮಹಾಲಿಂಗ ಬಂಡಿವಡ್ಡರ್, ಸುನಿಲ್ ದೋತ್ರೆ, ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರು, ರಾಮದುರ್ಗ ತಾಲೂಕಾ ಅಧ್ಯಕ್ಷರು, ಶಂಕರ್ ವಡ್ಡರ್, ಉಪಾಧ್ಯಕ್ಷರು ಕುಮಾರ್ ವಡ್ಡರ್, ಬೈಲಹೊಂಗಲ ತಾಲೂಕಾ ಅಧ್ಯಕ್ಷರು ಪ್ರಕಾಶ್ ಕೊಟಬಾಗಿ, ಮೂಡಲಗಿ ತಾಲೂಕಾ ಅಧ್ಯಕ್ಷರು ಅಶೋಕ್ ಬಂಡಿವಡ್ಡರ್, ಪರಶುರಾಮ್ ಕಳೆ, ರಾಜ್ಯ ಉಪಾಧ್ಯಕ್ಷರು ಗಿಡ್ಡಪ್ಪ ಶಿವಳ್ಳಿ, ಶ್ರೀನಿವಾಸ್ ಅವರಹಳ್ಳಿ, ರಾಘವೇಂದ್ರ ಬಸವರಾಜ್ ಬಂಡಿವಡ್ಡರ್ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಧಾರವಾಡ ನ್ಯೂಸ್.